ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಇವತ್ತು ನಮಗೆ ಪೂಜಾ ಅಂತ 30ರ ವಯಸ್ಸಿನವರು ಒಂದು ಮಾಹಿತಿ ಕಳಿಸಿದರು. ನೀವು ಸಹ ನಮ್ಮ ಚಾನಲ್ಗೆ ಮಾಹಿತಿ ಕಳಿಸ್ಬೋದು. Sri9591@gmail.comಗೆ ಒಂದು ಮೇಲ್ ಮಾಡಿ ನಿಮ್ಮ ಫೋಟೋ ಹಾಕಿ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೋದು. ಹುಡುಗರು ಕೂಡ ಕಳಿಸಿ ನಿಮಗೆ ಒಳ್ಳೆಯ ಒಂದು ವರನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ನಮಗೆ ಇವತ್ತು 30ರ ವಯಸ್ಸಿನವರು, ಇವರು ಫೋಟೋದಲ್ಲಿ ಏನು ನೋಡ್ತಿದ್ದೀರಾ, ಇವರು ಕಳಿಸಿದ್ದಾರೆ. ನಿನ್ನೆ ನೈಟ್ ಬಂದಿದೆ 9 ಗಂಟೆಗೆ. ಪ್ರೀತಿ ಮಾಡಿ ಮದುವೆ ಆಗುವಂತಹ ಒಂದು ಆಸೆ ಆಗಿದೆ. ಪ್ರಸ್ತುತ ನಾನು ಇರೋದು ಧಾರವಾಡದ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಊರು ಧಾರವಾಡದಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿರೋದು. ಪ್ರಸ್ತುತ ಒಂಟಿತನ ಇದ್ದು ಸಾಕಾಗಿರ್ತಕ್ಕಂಥ ನನ್ನ ಲೈಫ್ನಲ್ಲಿ ಒಂದು ಒಳ್ಳೆಯ ಸಂಬಂಧ ಬೆಳೆಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಆ್ಯಂಡ್ ಕುಟುಂಬದಲ್ಲಿ ಎಲ್ಲರೂ ಸಹ ಒಟ್ಟೆಯಾಗಿದ್ದಾರೆ. ಯಾರೂ ಸಹ ಇದುವರೆಗೂ ಕೂಡ ಬೇರೆ ಆಗಿಲ್ಲ. ಒಂದೇ ಮನೆಯಲ್ಲಿ ತುಂಬ ಕುಟುಂಬದಲ್ಲಿ ಒಗ್ಗಟ್ಟಾಗಿ ಜೀವನ ಸಾಗಿಸ್ಕೊಂಡು ಬಂದಿದ್ದೇವೆ ಅಂತ ಈ ಒಂದು ಪೂಜೆ ಅವ್ರು ಹೇಳಿರೋದು. ಆ್ಯಂಡ್ ನೋಡೋದಕ್ಕೆ ಹೆಂಗಿದ್ದಾರೆ, ಜೊತೆಗೆ ಸಾರಿನಲ್ಲಿ ಹೆಂಗೆ ಕಾಣಿಸ್ತಾರೆ ಅಂತ ನೀವು ಕೂಡ ನೋಡ್ಕೊಳ್ಳಿ. ಮುದ್ದಾಗಿದ್ದಾರೆ ಸ್ನೇಹಿತರೆ. ಇಂಥ ಟೈಮಲ್ಲಿ ಹಣೆ ಮೇಲೆ ಒಂದು ಕುಂಕುಮ ಅಂತ ಇಟ್ಕೊಂಡ್ರೆ ಇನ್ನೂ ಕೂಡ ಸಖತ್ತಾಗಿ ಕಾಣಿಸ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವರ ವಿಚಾರ ಇಷ್ಟೇ. ಬನ್ನಿ ಈ ಕಡೆ ಹೇಳ್ತೀನಿ ಸ್ನೇಹಿತರೆ. ಪ್ರಸ್ತುತ ಮೊದಲು ಗಂಡು ನನಗೆ ಇಷ್ಟ ಆಗಬೇಕು ಅಂದರೆ ಮುದ್ದಾಗಿ ಇರಬೇಕು. ಅಂದರೆ ಇವರು ಡೈರೆಕ್ಟ್ಲಿ ಮದುವೆ ಆಗಲ್ಲ, ಪ್ರೀತಿ ಮಾಡ್ತಾರೆ. ಯಾಕೆ ಅವ್ರ ಊರಲ್ಲಿ ಪ್ರೀತಿ ಮಾಡೋಕ್ಕೆ ಹುಡುಗರೇ ಇಲ್ವಾ? ಇದ್ದಾರೆ ಗುರು, ಇದ್ದಾರೆ. ಸೊ ಸಿನಿಮಾಗಳು ಜೊತೆಗೆ ರವಿಚಂದ್ರನ್ ಅವರ ಸಿನಿಮಾಗಳು ನೋಡಿಬಿಟ್ಟು ಇವರು ಕೂಡ ನಾನೇನಕ್ಕೆ ಈ ಥರ ಮಾಡಬಾರ್ದು, ಒಂದು ಆನ್ಲೈನಲ್ಲಿ ಹುಡುಕಾಟ ಮಾಡಿಬಿಟ್ಟು ಹುಡುಗರನ್ನ ಅವನ ಜೊತೆ ನಾನು ಸಂಬಂಧನ ಬೆಳೆಸ್ಕೊಂಡು ನಂತರ ಲವ್ ಮಾಡಿ ಮದುವೆ ಆಗಬೇಕು ಅಂತ ಇವರು ಕೂಡ ಇದ್ದಾರೆ. ಸೊ ನೀವು ಅವ್ರಿಗೆ ಇಷ್ಟ ಆಗಬೇಕು ಅಂದರೆ ಮೊದಲು ನೀವು ಮುದ್ದಾಗಿ ಇರಬೇಕು. ಕುಡಿಯುವಂಥ ಚಟ ಇದ್ದರೂ ಕೂಡ ಪರವಾಗಿಲ್ಲ, ಜಗಳ ಮಾತ್ರ ತೆಗೆಯಬಾರ್ದು ನನ್ನೊಂದಿಗೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಕುಡಿಯುವಂಥ ಚಟ ಇದ್ದರೂ ಪರವಾಗಿಲ್ಲ ಅಂತಂದರೆ ಕುಡಿದಾಗ ಗಂಡು ಮಕ್ಕಳು ತುಂಬ ಮುದ್ದಾಗಿ ಕಾಣಿಸ್ತಾರೆ ಸ್ನೇಹಿತರೆ. ಹಾಗಾಗಿನೇ ಇವರು ಅದಕ್ಕೂ ಕೂಡ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರೀತಿ ಮಾಡುವಾಗ ಯಾರಿಗೂ ಕೂಡ ಹೆದರಬಾರ್ದು. ನಮ್ಮ ತಂದೆ ತಾಯಿಗೂ ಕೂಡ ಹೆದರಬೇಡಿ, ನಮ್ಮ ರಿಲೇಟಿವ್ ಕೂಡ ಹೆದರಬೇಡಿ. ಪ್ರಸ್ತುತ ನಾನು ಇರ್ತೀನಿ, ಏನೂ ಪ್ರಾಬ್ಲಮ್ ಆಗದಿರೋ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆವಾಗವಾಗ ನನಗೆ ಮೂಡ್ ಬಂದಾಗ, ಜೊತೆಗೆ ನಾವು ಇಬ್ಬರು ಪ್ರೀತಿ ಮಾಡಬೇಕಾದ್ರೆ ಸ್ವಲ್ಪ ಮುದ್ದು ಕೊಡೋದು ಆ್ಯಂಡ್ ಇಬ್ಬರು ಕೂಡ ರೂಮ್ಗೆ ಹೋಗೋದು, ಈ ರೀತಿ ಎಲ್ಲನೂ ಕೂಡ ಮಾಡೋಣ ಅಂತ ಇವರೇ ಆಫರ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ರೂಮ್ಗೆ ಹೋದ ತಕ್ಷಣ ನೀವು ದಿನಾಲೂ ಹೋಗೋಣ, ಸೊ ವೀಕ್ಲಿ ಒಂದು ಸಲ ಹೋಗೋಣ ಈ ರೀತಿ ಹೇಳಬಾರ್ದು. ನಮ್ಮಿಬ್ಬರಿಗೂ ಯಾವಾಗ ಅನಿಸುತ್ತೆ ಆವಾಗ ಹೋಗೋಣ ರೂಮ್ಗೆ. ಬಟ್ ಈ ವಿಚಾರ ಯಾರೊಬ್ಬರಿಗೂ ಕೂಡ ಗೊತ್ತಾಗಬಾರ್ದು. ನಾನು ನನ್ನ ಫ್ರೆಂಡ್ಸ್ಗಳಿಗೂ ಸಹ ಹೇಳಲ್ಲ ಅಂತ ಹೇಳಿರೋದು. ಧಾರವಾಡದ ಅಕ್ಕಪಕ್ಕ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಸೊ ಧಾರವಾಡದ ಪಾರ್ಕ್ ಒಂದರಲ್ಲಿ ಬನ್ನಿ, ಇಬ್ಬರು ಕೂಡ ಡೈಲಿ ಭೇಟಿ ಆಗೋಣ. ಇಲ್ಲಾಂದರೆ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ದಾಂಡೇಲಿಗೆ ಹೋಗ್ಬಿಟ್ಟು 2 ದಿನ ಸ್ಟೇ ಆಗಿ ಎಂಜಾಯ್ ಮಾಡಿ ಟೂರಿಸ್ಟ್ ಪ್ಲೇಸ್ಗಳನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿದ್ದಾರೆ. ಬಟ್ ಹೋಗೋದಕ್ಕೆ ಕಾರ್ ಬೇಕಲ್ವಾ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈ ಪೂಜೆ ಅವರ ಹತ್ರ ಸ್ವಂತದಾಗಿರ್ತಕ್ಕಂಥ ಕಾರು ಸಹ ಇದೆ. ನಾನು ಅದಕ್ಕೆ ಇಲ್ಲಿ ತೋರಿಸ್ತಿದ್ದೀನಲ್ವ, ಇದೇ ಒಂದು ಕಾರು ಅವ್ರ ಹತ್ರ ಇರ್ತಕ್ಕಂಥದ್ದು. ನೋಡ್ತಿದ್ದೀರಾ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ನೀವು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ನೀವು ಒಬ್ಬರೇ ಬರಬೇಡಿ, ನಿಮ್ಮ ಜೊತೆ ನಿನ್ನ ಫ್ರೆಂಡ್ಸ್ಗೂ ಕೂಡ ಒಬ್ಬರಿಗೆ ಕರ್ಕೊಂಡು ಬರಬೇಕು. ಆ್ಯಂಡ್ ಹುಡುಗ ಇವ್ರಿಗೆ ಇಷ್ಟ ಆದ ನಂತರ ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ಮಾತಾಡಿ ಏನಂತಾರೆ, ಬನ್ನಿ ಭೇಟಿ ಆಗೋಣ ಅಂತ ಕರೀತಾರೆ. ಕರೆದ ತಕ್ಷಣ ನೀವು ಒಬ್ಬರೇ ಯಾವುದೇ ಕಾರಣಕ್ಕೂ ಹೋಗಬೇಡಿ, ನಿಮ್ಮ ಫ್ರೆಂಡ್ಗೆ ಕರ್ಕೊಂಡು ಹೋಗಿ. ಅವರು ಕೂಡ 2 ಜನ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ಬರ್ತಾರಂತೆ. ಆವಾಗ ಜಾಲಿಯಾಗಿ ಕೂತ್ಕೊಂಡು ಒಂದು 2 ಅವರ್ 3 ಅವರ್ ಮಾತಾಡಬೇಕಂತೆ. ತದನಂತರ ಮಾತಾಡಿ ಇಬ್ಬರು ಕೂಡ ದಾಂಡೇಲಿ ಕಡೆ ಟ್ರಾವೆಲ್ ಮಾಡ್ಬೋದು. 2 ದಿನ ಅಲ್ಲೇ ಇದ್ದು ನಂತರ ಬರೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಿಮಗೇನು ಅವರಿಗೆ ಇಷ್ಟ ಆಗಿದ್ದೀರಾ ಅಲ್ವಾ, ನೀವು ಪ್ರಸ್ತುತ ಹೋಗಿ ಬನ್ನಿ, ಟೂರ್ ಮಾಡಿ, ಎಂಜಾಯ್ ಮಾಡಿ. ಆದರೆ ನಿಮಗೆ ಅವರು ಬಿಡಬಾರ್ದು, ಆ ರೀತಿಯಲ್ಲಿ ಕೇರ್ ಮಾಡಿ, ಅದು ಮೇನ್ ಇಂಪಾರ್ಟೆಂಟು. ಸೊ ಪ್ರಸ್ತುತ ನೀವು ಒಂದೇ ಪಂಚಪ್ರಾಣ ಅನ್ನಬೇಕು. ಆ ರೀತಿಯಾಗಿ ಕೇರು ಮುದ್ದು ಮಾಡಿದರೆ ಸಾಕು, ಅವರು ನಿಮಗೆ ಮದುವೆ ಕೂಡ ಆಗ್ತಾರೆ. ಮದುವೆ ಆದರೆ ನಿಮಗೆ ಸಿಗ್ತಕ್ಕಂಥ ಆಫರ್ ಬಂದುಬಿಟ್ಟು 3 BHKಯ ಒಂದು ಮನೆ ಸಿಗುತ್ತೆ. ಆ್ಯಂಡ್ ಈ ಒಂದು ಕಾರು, 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಆ ಒಂದು ಪೂಜೆ ಅವರು. ಇಷ್ಟು ಸಾಕಲ್ವಾ ಮದುವೆಗೆ ಆಗುವಂಥ ಹುಡುಗನಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಪೆಸಿಲಿಟೀಸ್ ಯಾರೂ ಕೂಡ ಕೊಡಲ್ಲ ಸ್ನೇಹಿತರೆ, ಯಾರೂ ಕೂಡ ಕೊಡಲ್ಲ. ಬಟ್ ಇವರು ಕೊಡ್ತಿದ್ದಾರೆ ಅಂದರೆ ಹುಡುಗ ಯಾವ ರೀತಿಯಲ್ಲಿ ಕೇರ್ ಮಾಡ್ತಾನೆ ಅದರ ಮೇಲೆ ಡಿಪೆಂಡಪ್ ಆಗಿ ಕೊಡ್ತೀನಿ ಅಂತ ಹೇಳಿರೋದು. ಸೊ ಮಾಹಿತಿ ಇಷ್ಟ ಆಗಿತ್ತು ಇವತ್ತಿನಿಂದು. ನಿಮಗೆ ಅವರ ಡೀಟೇಲ್ಸು, ಅವರು ಹುಡುಗ ಯಾವ ರೀತಿ ಇರಬೇಕು, ಯಾವ ರೀತಿ ಕೇರ್ ಮಾಡಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ ಹೇಳಿಕೊಟ್ಟಿದ್ದೇನೆ. ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸುವ ಮೂಲಕ ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.